Hello, hi guys, welcome back to Kavya Shetty YouTube channel. Today vlog is Wednesday. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮಾವಾಸ್ಯೆ ದಿನ. ಸ್ಕೂಟಿಲಿ ಹೋಗ್ತಾ ಇರೋದು ನನ್ನ ಮಾವನ ಮಕ್ಕಳು ಇಬ್ಬರು, ಮತ್ತು ನಾನು ಕೂತಿರೋದು ನನ್ನ ದೊಡ್ಡಮ್ಮನ ಮಗನ ಜೊತೆ. ಇಟ್ ಮೀನ್ಸ್ ನನ್ನ ಬ್ರದರ್ಸ್ ಇವರೆಲ್ಲ ಆಯಿತಾ. ನಾವೆಲ್ಲರೂ ಹೋಗ್ತಾ ಇರೋದು ಕಬ್ಬಾಳಮ್ಮ ಬೆಟ್ಟಗೆ. ಮಾರ್ನಿಂಗ್ 6:30 ಹೊರಟಿದ್ದು ನಾವು. ಹಾಗಾಗಿ ವೆದರ್ ನೋಡಿ ಹೆಂಗೆ ಕಾಣಿಸ್ತದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ನಾವು ಹೆಲ್ಮೆಟ್ ಹಾಕಿಲ್ಲ ಅಂದರೆ ನೀವು ಯಾರು ತಪ್ಪು ತಿಳ್ಕೊಂಬೇಡಿ. ನಾವು ಹೋಗ್ತಾ ಇರೋ ಶಾರ್ಟ್ ಕಟ್ಟಲ್ಲಿ ಮೀನ್ಸ್ 700 ಕಡೆ ಹೋಗ್ತಾ ಇಲ್ಲ, ಒಳಗಡೆ ನನ್ನ ಕರ್ಕೋದ್ರು. ರೋಡ್ ಚೆನ್ನಾಗಿದೆ ಅಂತ ಅಂದರು, ಬಟ್ ಏನೋ ರೋಡೆಲ್ಲ ನೀಟಾಗಿ ಮಾಡೋಕೆ ಈ ಥರ ಮಾಡಿದ್ದಾರೆ. ಸ್ವಲ್ಪ ಹೋಗ್ತಿಲ್ಲ ಸೌಂಡ್, ನಿಮ್ಗೆ ಗೊತ್ತಲ್ಲ ಮಡ್ ರೋಡ್ ಥರ ಹೆಂಗಿರುತ್ತೆ ಅಂತ. ಹೊರಟ್ವಿ ನಾವೆಲ್ಲರೂ. ಆ್ಯಂಡ್ ನೀವೇನಾದರೂ ಹೋಗ್ತಾ ಇದ್ರೆ ಹೊರಗಡೆ ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್, ಓಕೆನಾ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. 6:30 ಮನೆಗೆ ಬಿಟ್ಟಿದ್ದಲ್ಲ ನಾವು ಟೆಂಪಲ್ ಹೋಗೋಕ್ಕೆ. ಅಮಾವಾಸ್ಯೆ ದಿನ ಹೋದರೆ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾವು ಕಸಿನ್ಸ್ ಎಲ್ಲ ಸೇರೋದೇ ತುಂಬ ರೇರು. ಹಾಗಾಗಿ ಹೊರಟ್ವಿ ನಾವು. ನಾನು ಏನಾದರೂ ಒಂದು ವರ್ಡ್ ರಿಪೀಟ್ ಮಾಡ್ತಿದ್ರೆ ಬೇಜಾರು ಮಾಡ್ಕೊಂಬಿಡಿ ಆಯಿತಾ. ಆ್ಯಂಡ್ ವೀಡಿಯೋ ಕೂಡ ನಾನು ಅಷ್ಟು ನನ್ನ ಫೇಸ್ ತೋರ್ಸೋಕ್ಕಾಗ್ತಿಲ್ಲ, ಬಿಕಾಸ್ ನಾನು ಹಿಂದೆ ಕೂತಿದ್ದೆ ಆರಾಮಾಗಿ. ಸೊ ಮುಂದೆ ಇರೋರನ್ನ ಕ್ಯಾಪ್ಚರ್ ಮಾಡ್ತಿದ್ದೆ, ಇಲ್ಲ ನನ್ನ ಸೆಲ್ಫಿ ಕ್ಯಾಮ್ರಾದಲ್ಲಿ ಸ್ವಲ್ಪ ತೊಗೊತಾ ಇದೆ. ಅದು ತಪ್ಪಿದ್ರೆ ನನ್ನ ತಮ್ಮ ಕೈಗೆ ಕೊಟ್ಟು ವೀಡಿಯೋ ಮಾಡಿಸ್ತಾ ಇದೆ. ಸೊ ಫೈನಲಿ ನೀವು ನೋಡ್ತಾ ಇದ್ದೀರಾ ಕಬ್ಬಾಳಮ್ಮ ಬೆಟ್ಟಕ್ಕೂ ಕೂಡ ನಾನು 2 ಸಲ ಹತ್ತಿದ್ದೀನಿ ನನ್ನ ಫ್ಯಾಮಿಲಿ ಜೊತೆನೇ. ದೇವಸ್ಥಾನಕ್ಕೆ ಹೋಗಿದ್ದೀನಿ, ಬಟ್ ಇನ್ನು ಕನ್ಸ್ಟ್ರಕ್ಷನ್ ಆಗೋ ಮುಂಚೆ ಹೋಗಿದೆ. ಈಗ ತುಂಬ ಕನ್ಸ್ಟ್ರಕ್ಷನ್ ಆಗಿದೆ, ಒಳಗಡೆ ನೋಡಬೇಕು ಹೇಗಿದೆ ಅಂತ ನಾನು ಹೊರಟಿದ್ದು. ತುಂಬ ದಿನ ಆಗಿತ್ತು. ಲಾಸ್ಟ್ ಟೈಮ್ ಹೋದಾಗ ಬಾಕ್ಲು ಹಾಕಿದ್ರು. ಈ ಸಲ ಅಮಾವಾಸ್ಯೆ ಅಂದರೆ ತೆಗ್ದಿರ್ತಾರಲ್ವಾ. ನೋಡು, ಸೊ ಹೋಗೋಣ ಬನ್ನಿ. ಯಾಕೆ ನನಗೆ ನನ್ನ ಕೈ ಅಷ್ಟು ಹೋಯ್ತಲ್ಲ, ಅದಕ್ಕೆ ಸುಮ್ಮನೆ. ನಿಂದೆಲ್ಲ ಫೋನ್ ಚೆನ್ನಾಗಿದೆ, ವೀಡಿಯೋ ಮಾಡಿ ಕಳಿಸ್ಬೋತಾನೆ. ವೀಡಿಯೋ ಇಲ್ಲಪ್ಪ, ಅಷ್ಟೊಂದು ದೊಡ್ಡ ಸಾಹಸ ಮಾಡಲ್ಲ. ನಾವು ಅಲ್ಲಿ ರೀಚ್ ಆದಾಗ 7:10 ಆಗಿತ್ತು. ಕ್ಯೂ ಇಲ್ಲಿ ಎಂಟ್ರೆನ್ಸಿಂದ ಸ್ವಲ್ಪ ಕ್ಯೂ ಇರಲಿಲ್ಲ, ಮೂವಿಂಗಲ್ಲೇ ಇತ್ತು. ಆಲ್ಮೋಸ್ಟ್ ಮೂವಿಂಗಲ್ಲೇ ಅಂದ್ಕೊಳ್ಳಿ, ತುಂಬ ಹೊತ್ತೇನೆಲ್ಲೂ ನಾವು ನಿಂತಿಲ್ಲ, ಏನೂ ಇಲ್ಲ. ಮೇ ಬಿ ನಾವು 7:10ಗೆ ನಾವು ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ. ನಾವು ಹೊರಗಡೆ ಬರೋ ಅಷ್ಟರಲ್ಲಿ 7:40 ಆಗಿತ್ತು. ಆ್ಯಂಡ್ ನೋಡಿ ಆಚೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ಇದು ಒಳ್ಳೆ ಮಾದೇಶ್ವರನ ಬೆಟ್ಟದ ನೋಡ್ದಂಗೆ ಅನಿಸ್ತಾ ಇತ್ತು. ತುಂಬ ಖುಷಿ ಆಗ್ತಿತ್ತು. ಜಾಸ್ತಿ ಜನ ಇದ್ದಾರೆ, ತುಂಬ ರಶ್ ಇರುತ್ತೆ, ಲೇಟ್ ಆಗ್ಬೋದು. ಮೇ ಬಿ ನಾವು ಇವಾಗ ನಿಂತ್ಕೊಂಡ್ರೆ ಮಧ್ಯಾಹ್ನನೇ ಆಚೆ ಬರೋದು, ಯಾಕಂದರೆ ಅಮಾವಾಸ್ಯೆ ಅಂದರೆ ತುಂಬ ಜನ ತಡೆ ಓಡಿಸೋಕೆ ಬರ್ತಾರಲ್ವ. ನಾವು ಅದು ಯಾವುದೂ ಮಾಡ್ಸೋಕೆ ಹೋಗಿಲ್ಲ, ಜಸ್ಟು ದೇವ್ರು ನೋಡಿಕೊಂಡು ಪೂಜೆ ನೋಡಿಕೊಂಡು ಹೋಗೋಣ ಅಂತಲೇ ಬಂದಿದ್ದು. ನಾವು ಅಂದ್ಕೊಂಡ್ವಿ ಇನ್ನೂ ಬೇಗ ಬರೋಣ ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ಏನು ಮೇಲೆ ನಾನು ಝೂಮ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಕ್ಯೂಟ್ ಫ್ಯಾಮಿಲಿ ಥರ ಒಂದು 2 ದೊಡ್ಡ ಕೋತಿ, ಒಂದು ಚಿಕ್ಕ ಮರಿತ್ತು. ಸೊ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಅದಾದಮೇಲೆ ಒಳಗಡೆ ಹೋಗೋಕೆ ಇನ್ನೇನು ಹತ್ರ ಹೋದೆ. ಹಾಗಾಗಿ ನಾನು ಇದು ಬೋರ್ಡ್ನ ಒಂದು ಝೂಮ್ ಮಾಡ್ತಾಯಿದ್ದೆ. ಶ್ರೀ ಕಬ್ಬಾಳಮ್ಮ ದೇವಸ್ಥಾನ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಕಣ್ಣೇ ಕಾಣಿಸ್ತಾ ಇಲ್ಲ ನನಗೆ, ಇನ್ನೇನು ತೆಗೀಲಿ. ಒಳಗಡೆ ಹೋದ್ಮೇಲೆ ಈ ಥರ ಇತ್ತು. ನಾನು ಅಂದ್ಕೊಂಡು ಇಲ್ಲೂ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡೆ, ಬಟ್ ತುಂಬಾ ಲೇಟ್ ಆಗಿಲ್ಲ. ತುಂಬ ಹೊತ್ತು ಕಾಯ್ದಿಲ್ಲ, ಬಟ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಿಮಗೂ ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನಾನೊಂದು ಸ್ವಲ್ಪ ತೆಗ್ದಿದ್ದೆ, ನನ್ನ ಅತ್ತೆ ಮಗ ಕೂಡ ಸ್ವಲ್ಪ ತೆಗ್ದಿದ್ದ. ಇವಾಗ ಸ್ವಲ್ಪ ರಾ ವಿಡಿಯೋ ಹಾಕ್ತೀನಿ, ಇಲ್ಲೂ ಕೂಡ ನೀವು ಸೌಂಡ್ ಕೇಳಿಸ್ಕೊಬೋದು. ನಿಮಗೆಲ್ಲ ದರ್ಶನ ಆಯಿತು ಅಂದ್ಕೊತೀನಿ. ಇವಾಗ ನಾನು ತೋರಿಸ್ತಾ ಇರೋದು ಕಬ್ಬಾಳಮ್ಮನ ಮೂಲ ವಿಗ್ರಹ ಅಂತೆ. ನೀವು ಇಲ್ಲಿ ನೋಡ್ಬೋದು, ನಾನು ಅದನ್ನು ಝೂಮ್ ಮಾಡ್ತಾ ಇದ್ದೀನಿ. ತಿರ್ಕೊಂಬಿಡ್ತಾನೆ ತೆಗಿತಿದ್ದೀರಿ ಅಂದರೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಚೆ ಬಂದು, ಆಚೆ ನಿಮ್ಗೆ ಗೊತ್ತು ಅಲ್ಲಿ ಹಣೆಗೆ ಇಟ್ಕೊಳ್ಳೋದೆಲ್ಲ ಇಟ್ಟಿರ್ತಾರೆ, ಅದನ್ನು ಕೂಡ ಇಟ್ಕೊಂಡು ನಾವು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಮುಂದೆ ಹೋದ್ವಿ. ಅಲ್ಲ ವಿಡಿಯೋ ಸಾಕ್ಷಿ ಬೇಕಲ್ಲ. ಎಕ್ಸ್ಕ್ಯೂಸ್ ಮೀ ಬ್ರದರ್ಸ್. ಅಲ್ಲಿ ನ್ಯಾಚುರಲ್ ಲೈಟ್ ಬಂದಾಗ ಬೇಡ ಇವ್ರಿಗೆಲ್ಲ. ನೀನು ವಾಯ್ಸ್ ಓವರ್ ಇಲ್ಲೇ ಕೊಡ್ತಿದ್ಯಲ್ಲ, ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ಕಪ್ಪಿನೆಲ್ಲ ಹಣೆಗೆ ಇಟ್ಕೊಂಡು ಬಸಪ್ಪ ದೇವಸ್ಥಾನಕ್ಕೆ ಹೋದ್ವಿ, ಬಟ್ ಅಲ್ಲಿ ನಾನು ವೀಡಿಯೋ ಮಾಡಿಲ್ಲ ಆಯಿತಾ. ಅವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರೋದು. ಇವಂದೇ ಕಂಟೆಂಟ್ ಕ್ರಿಯೇಟರ್. ರೂಟೆಲ್ಲ ಪ್ರಾಮಿಸ್ ಅದೇ ರೂಟಲ್ಲಿ ಹೋಗಿದ್ದು, ಈಗ ಜಾಗ ಚೇಂಜ್ ಮಾಡಿ ನಾನು ಏನು ಮಾಡಲಿ. ಜಾಗ ಚೇಂಜ್ ಮಾಡಿ ಯಾರು ಕಟ್ತಿದ್ದಾರೆ ಅಂದಿದ್ದಣ್ಣ. ಜಾಗ ಚೇಂಜ್ ಮಾಡಿದ್ದು ಯಾರು ಹೇಳ? ನಾವಾ ಪಾಪ ಮಾಡಿದ್ದು ಬಿಡೋಣ ಒಂಚೂರು ಅಕ್ಕಣ.
ನೋಡ್ಬಾರ್ದಂಗೆಲ್ಲ ಎತ್ಕೊಂಡು ಬರ್ತಾ ಇರಬೇಕು. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಶಿರೀಷ ಇಲ್ಲ, ಅವಳನ್ನ ಮನೇಲಿ ಬಿಟ್ಟು ಬಂದಿದ್ದೆ. ಹೋದ್ರೆ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಟಾಯ್ಸ್ ತೊಗೊತಿದ್ವಿ, ಅಲ್ಲೇ ಗೊಂಬೆಗಳಿತ್ತಲ್ಲ. ಅವಳಿಗೆ ಏನಿಲ್ಲ ಅವಳತ್ತೆ, ಅದನ್ನು ಮಾತ್ರ ನಾನು ತೊಗೊಂಡೆ. ಸ್ವಲ್ಪ ಜಾಸ್ತಿ ಹೇಳ್ತಾಳೆ, ಬಾರ್ಗಿನ್ ಮಾಡಲೇಬೇಕು ಗಾಯ್ಸ್. ಮುಖ ನೋಡಿ ಮನೆ ಹಾಕ್ತಾರಲ್ವ, ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ಕೆಲಸ ಕೂಡ. ನಮ್ಗೆ ಗೊತ್ತಿರೋದ್ರಿಂದ ನಾವು ಮಾತಾಡ್ಬೋದು. ಹಾಗಾಗಿ ಒಂದೆರಡು ತೊಗೊಂಡು ಬಂದೆ. 200 ರೂಪಾಯಿ ಪ್ರಸಾದ ಇಸ್ಕೊಂಡು ನಡಿ ಅಲ್ಲೇ. ಹೆಂಗೆ ಇಲ್ಲಿದ್ದಾರೆ ಬಾ ನಿಮ್ಮ ಫ್ರೆಂಡು. ಗಾಯ ಆಗ್ಬಿಟ್ಟಿದೆ. ಆ ಥರ ಎಲ್ಲ ಕಲಿಯ ನಾಯಿ ಹೇಳಿ. ನಿಂದು ಹಿಂದೆ ಟಿಕ್ಕಿ ಇದೆ ತಾನೆ, ಯಾಕೆ ಎಲೆಕ್ಟ್ರಿಕಲ್ ಅಲ್ಲ ತಾನೆ? ಅದು ಗಾಯ ಆಗಿದೆ ಕಣ, ಇನ್ಫೆಕ್ಷನ್ ಇದೆ. ಯಾಕ್ಲಾ ಕೈ ತೊಳ್ಕೊಂತಾನೆ ಬಿಡು. ನಾನು ಕರೆದೆ, ನೀನು ಇಟ್ಕೊಂಡೆ ಅಷ್ಟೇ. ಅವಾಗ ನಾನು ಬೇಡ, ಬಟ್ಟೆ ಗಲ್ಜೆ ನೋಡ ಹಾಕ್ತೀನಿ ನೋಡಿ ಗಾಯ್ಸ್. ನಮ್ಮ ಅಣ್ಣ ನಮಗೋಸ್ಕರ ಪ್ರಸಾದ ತಗೊಂಬರಕ್ಕೆ ಹೋಗಿದ್ದಾನೆ. ಹೇಳೋ, ನಮ್ಮ ಅಕ್ಕ ತುಂಬ ಒಳ್ಳೆಯಳಂತ ಹೇಳೋ. ನಿಮ್ಮ ಅಣ್ಣ ಹೇಳ್ಕೊಡ್ತಿರೋದು. ಅಣ್ಣ ಹಂಗೆ ತಿನ್ಸ್ಬಿಡು ನನಗೆ, ನಾಯಿ ಮುಟ್ಟಿದ್ದೀನಿ. ಥ್ಯಾಂಕ್ ಯು. ಪ್ರಸಾದ ಸಿಕ್ತು, ಎಲ್ಲರಿಗೂ ಚೆನ್ನಾಗಿ ತಿಂದ್ವಿ. ಒಬ್ಬರೇ ತೊಗೊಂಬಂದಿದ್ದು, ಅದ್ರಲ್ಲಿ 3 ಜನ ತಿಂದ್ವಿ. ಆ್ಯಂಡ್ ಅಲ್ಲಿ ಕೂಡ ಮುಗಿಸ್ಕೊಂಡು ನಾವು ಹೊರಟ್ವಿ. ನನ್ನ ಫೇಸ್ ತುಂಬ ಹಾಳಾಗಿದೆ ಗಾಯ್ಸ್. ಏನಂದರೆ ಈ ನಡುವೆ ಪಿಂಪಲ್ಸ್ ಆಗ್ತಿದೆ, ಡಾರ್ಕ್ ಸರ್ಕಲ್ಸ್. ಬಿಕಾಸ್ ನಾನೇನು ಮೇಂಟೆನೆನ್ಸ್ ಮಾಡ್ತಿಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್ ನನ್ನಲ್ಲಿ ಆಗ್ತಾ ಇರೋದು. ನನ್ನ ಕೂದಲು ಕೂಡ. ಮತ್ತು ನಾವು ಮುಂದೆ ಹಾಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದೇ ದಾರಿಡಿ ನನ್ನ ಅತ್ತೆ ಮಗ ಹೇಳ್ದೆ, ಇಲ್ಲಿ ಟೆಂಪಲ್ ಇದೆ ಅಕ್ಕ, ನಿಯರ್ ಟು ಕನಕಪುರನೇ ಅಂದ್ಕೊಳ್ಳಿ, ಅಲ್ಲಿದೆ ಅಂತ ಅಂದರು. ಹಾಗಾಗಿ ಅಲ್ಲಿ ಕೂಡ ಹೋಗೋಣ, ಹೇಗಿದ್ರೆ ಆಚೆ ಬಂದಿದ್ದೀವಿ, ಈ ಥರ ಸಿಗೋದು ತುಂಬಾ ಅಪರೂಪ ಅಂದ್ಬಿಟ್ಟು ಹೊರಟ್ವಿ. ಇದು ನನ್ನ ಅತ್ತೆ ಮಗನ ಕೈಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ನಮ್ಮಣ್ಣ ಭಕ್ತದ ನಿಂತಾನೆ ವಿಡಿಯೋ, ನೀನು ಮಾತ್ರ ಕಾಣಿಸ್ಕೊ ಅಂದ್ಬಿಟ್ಟು. ಯಾವ ಊರಣ್ಣ ಇದು? ಸೀಗೆಕೋಟೆ, ಕನಕಪುರ. ಮಾಮೂನ್ ಥರ ಡೈಲಾಗ್ ಹೊಡಿದ್ವಿ. ಏ ಬಿಡಪ್ಪ, ಅವರು ದೇವರು ನಾವು ದೇವರು. ಅಲ್ಲಿ ಹೇಳಿದ್ರಲ್ವಾ ಸೀಗೆಕೋಟೆಯಲ್ಲಿ ಇದ್ದಿದ್ದು ಅಂತ. ಅದು ಊರಿಂದ ಸ್ವಲ್ಪ ಒಳಗಡೆ ಇತ್ತು, ಅಂದರೆ ಓಲಾ ಆ ಥರ ಎಲ್ಲ ಬರುತ್ತಲ್ಲ, ಅಲ್ಲಿ ಒಳಗಡೆ ಇತ್ತು. ಹೋಗ್ತಾ ಇದೀವಿ ನಾವಿಲ್ಲಿ. ನೋಡಿ, ಇದೆಲ್ಲ ಆಟ ಆಡೋಕೆ ಚೆನ್ನಾಗಿದೆ. ಹೌದಾ? ಓ, ಅಲ್ಲೆಲ್ಲ ಕಲ್ಲಿಟ್ಟಿದ್ರು ನನಗೆ. ಸಾಯಿಬಾಬಾ ಟೆಂಪಲ್. ನೋಡಿ ಗೈಸ್, ಫೈನಲಿ ರೀಚ್ ಆದ್ವಿ. ಕ್ಲೋಸ್ ಇಲ್ಲ, ಓಪನ್ ಇದೆ. ಈ ಕಡೆ ಓಪನ್ ಇದೆಯಲ್ಲ ಸಾಯಿಬಾಬಾದು. ಅಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿತ್ತು. ಗ್ರೀನರಿ ಎಲ್ಲ ಕಡೆ ನೋಡಿದ್ರು ಹಚ್ಚ ಹಸಿರಿಂದ ಇತ್ತು. ಫಸ್ಟ್ ಇಲ್ಲೆಲ್ಲ ಬೇರೆ ಥರ ಪ್ರಾಣಿಗಳು ಸಾಕಿದ್ರಂತೆ. ಈಗಿರೋದು ಸದ್ಯಕ್ಕೆ ಪಾರಿವಾಳ. ಗುರುವಾರ ಮಾತ್ರ ನಾಯಿಗಳು ಬರುತ್ತಂತೆ. ಸಾಯಿಬಾಬಾ ಟೆಂಪಲ್ ಅಂದರೆ ನಿಮ್ಗೆ ಗೊತ್ತು, ಅಲ್ಲಿ ಸ್ಪೆಷಲ್ ಅಂದರೆ ಬಿಸ್ಕೆಟ್ನ ದೇವರಿಗೆ ಕೊಡ್ತಾರೆ. ನಾಯಿಗಳಂತೂ ಅದಕ್ಕೆ ವೆಯ್ಟ್ ಮಾಡ್ತಾ ಇರುತ್ತೆ. ಸುಮಾರು ವರ್ಷಗಳ ನಂತರ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇರೋದು. ಆ್ಯಂಡ್ ಇವತ್ತು ಅದು ಟೈಮ್ ಕೂಡ ಬಂದಿದೆ ಅನಿಸುತ್ತೆ, ಹಾಗಾಗಿ ಅಲ್ಲಿ ಕೂಡ ಹೋಗಿ ಬಂದೆ. ಅಲ್ಲಿನ ಪೂಜಾರಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ಮತ್ತು ಚೆನ್ನಾಗಿ ಮಾತಾಡ್ಸ್ತಾಯಿದ್ರು. ಹಾಗೆ ದೇವ್ರದ್ದು ಪಾದ ಇಟ್ಟಿರ್ತಾರೆ ಮುಂದೆ, ಗೊತ್ತಲ್ವಾ, ಅದಕ್ಕೆಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಆದಮೇಲೆ ಪೂಜಾರಿ ಕೂಡ ಪ್ರಸಾದ ಎಲ್ಲ ಕೊಟ್ಟರು. ತುಂಬ ಬ್ಲೆಸ್ಡ್ ಅಂತ ಫೀಲ್ ಆಯಿತು ಅವತ್ತು. ಯಾಕಂದರೆ ನಮಗೆ ಎಲ್ಲ ಕಡೆ ಪ್ರಸಾದನೇ ಸಿಗ್ತಾಯಿತ್ತು, ನೀವು ನೋಡ್ತಾ ಇರ್ಬೋದು. ಸ್ಪೆಷಲ್ ಅಂತ ಹೇಳಲ್ಲ, ಸಾಯಿಬಾಬಾ ಅಂದರೆ ಬಿಸ್ಕೆಟ್ ಸ್ಪೆಷಲ್. ಅಲ್ಲಿ ಕೂಡ ಪ್ರಸಾದ ತಿನ್ಕೊಂಡು ಇವಾಗ ನಾನು ತೋರಿಸ್ತೀನಿ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ಇರೋ ಹೂವು ನಾನು ಚಿಕ್ಕವಳಿದ್ದಾಗ ನಮ್ಮ ತಾತನ ಮನೆ ಹಿತ್ತಲಲ್ಲಿತ್ತು, ಅದು ಇವಾಗೇ ನೋಡ್ತಾ ಇರೋದು. ತುಂಬಾ ರೇರ್ ನಾನು ನೋಡ್ತಾ ಇರೋದು ಅಂತ ಅನಿಸ್ಬೋದು ಇವಾಗ ನನಗೆ. ಹಾಗಾಗಿ ವಿಡಿಯೋ ಕೂಡ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತಲ್ಲಿ ಎಲ್ಲ. ದೇವಸ್ಥಾನದಲ್ಲಿ ಇದನ್ನ ಕಟ್ಟಿದ್ರು, ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಕಟ್ಟಿಸ್ಕೊಂಡು ಆಗುತ್ತೆ ನೋಡಿ ಅಂತ ಹೇಳ್ಬಿಟ್ಟು ಕಟ್ಟಿದ್ರು. ಖುಷಿ ಆಯಿತು. ಐನೋ ವಿಡಿಯೋನ ತುಂಬ ಮುಂದೆಯಿಂದನೇ ಮಾಡಿದ್ದೀನಿ, ನಿಮಗೆ ಝೂಮಲ್ಲಿ ಅಸಹ್ಯವಾಗಿ ಕಾಣಿಸ್ತಿರ್ಬೋದೇನೋ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಆಯಿತಾ.